ಹುಡುಗಿ ಹೆಸರಿನಲ್ಲಿ ಮೆಸೇಜ್ ಬಂತು ಅಂತ ನೀವೇನಾದ್ರೂ ರಿಪ್ಲೈ ಮಾಡಿದ್ರೆ ಹುಷಾರ್. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮರಳು ಮಾಡ್ತಾರೆ. ಖಾಸಗಿ ಫೋಟೋ ಕಳಿಸು ಅಂತ ಮೆಸೇಜ್ ಮಾಡುತ್ತೆ ಈ ಒಂದು ಗ್ಯಾಂಗ್. ಇನ್ನು ಅಕಸ್ಮಾತ್ ಆಗಿ ಏನಾದ್ರೂ ಬಲೆಗೆ ಬಿದ್ದರೆ ಲಕ್ಷ ಹಣವನ್ನ ಕಳೆದುಕೊಳ್ತೀರಾ, ಎಚ್ಚರದಿಂದಿರಿ. ಇನ್ನು ಸ್ಕ್ರೀನ್ ಶಾಟ್ ಹಾಗೂ ಸ್ಕ್ರೀನ್ ರೆಕಾರ್ಡ್ ಮಾಡಿ ಈ ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡುತ್ತೆ. ಹುಡುಗಿ ಹೆಸರಿನಲ್ಲಿ ಮೆಸೇಜ್ ಅನ್ನ ಮಾಡಿ, ಹುಡುಗಿ ಹೆಸರು ಯಾರೋ ಹುಡುಗಿ ಮೆಸೇಜ್ ಮಾಡಿದ್ದಾರೆ ಅಂತ ನೀವೇನಾದರೂ ರಿಪ್ಲೈ ಮಾಡಿದರೆ ಅಷ್ಟೇ ಕಥೆ ಅಂತಲೇ ಹೇಳಬಹುದು. ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಿಮ್ಮನ್ನ ಮರಳು ಮಾಡ್ತಾರೆ. ಹುಡುಗರೇ ಹುಡುಗಿ ಹೆಸರಿನಲ್ಲಿ ಮೆಸೇಜ್ ಮಾಡುವಂತಹ ಗ್ಯಾಂಗ್ ಇದೀಗ ಸಿಕ್ಕಾಕೊಂಡಿದೆ. ಬೆಂಗಳೂರು ಪೊಲೀಸರಿನಿಂದ ಖತರ್ನಾಕ್ ಆರೋಪಿಯ ಬಂಧನ ಕೂಡ ಆಗಿರುವಂಥದ್ದು. ಆ ಆರೋಪಿಯ ಫೋಟೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ. ಈತ ಹುಡುಗಿ ಹೆಸರಿನಲ್ಲಿ ಸಿಕ್ಕವರಿಗೆ ಮೆಸೇಜ್ ಮಾಡ್ತಾ ಇದ್ದ, ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾ ಇದ್ದ, ಖಾಸಗಿ ಫೋಟೋಗಳನ್ನ ಕಳಿಸಿ ಅಂತ ಕೇಳ್ತಾ ಇದ್ದ. ಅಕಸ್ಮಾತ್ ಆಗಿ ಏನಾದರೂ ಯಾಮಾರಿ ಕಳಿಸಿದ್ರೆ ಅದಾದ ಮೇಲೆ ಸ್ಕ್ರೀನ್ ಶಾಟ್ ಹಾಗೆ ಸ್ಕ್ರೀನ್ ರೆಕಾರ್ಡ್ಗಳನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಇನ್ನು ಬೆಂಗಳೂರು ಪೊಲೀಸರಿಂದ ಖತರ್ನಾಕ್ ಆರೋಪಿಯ ಬಂಧನವಾಗಿದೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತಹ ಹರಿ ಅಲಿಯಾಸ್ ನರಹರಿ ಅರೆಸ್ಟ್ ಆಗಿದ್ದಾನೆ. ಲಾಡ್ಜ್ಗೆ ಬರುವ ಗ್ರಾಹಕರ ನಂಬರ್ ಅನ್ನ ಈ ಆಸಾಮಿ ಪಡೆದುಕೊಳ್ತಾ ಇದ್ದಂತೆ. ಇನ್ನು ಅನಿತಾ ಎಂಬ ಹೆಸರಿನಲ್ಲಿ ಈ ಕಿರಾತಕ ಮೆಸೇಜ್ ಮಾಡ್ತಾ ಇದ್ದಂತೆ. ಖಾಸಗಿ ಫೋಟೋ ಕಳಿಸುವಂತೆ ಒತ್ತಾಯಿಸ್ತಾ ಇದ್ದ. ಅದಾದ ಮೇಲೆ ಕಳಿಸಿದ್ದಾದ ಮೇಲೆ ದುಡ್ಡಿಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಇನ್ನು ಇದೇ ರೀತಿ ವ್ಯಕ್ತಿಯೊಬ್ಬರ ಬಳಿ ಹಂತವಾಗಿ 1 ಲಕ್ಷ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಂತೆ ಈ ಆರೋಪಿ ನರಹರಿ. ವಾಟ್ಸಾಪ್ ಖಾತೆಗೆ ಹುಡುಗಿಯರ ಭಾವಚಿತ್ರವನ್ನ ಬಳಕೆ ಮಾಡಿಕೊಂಡು ಈ ರೀತಿ ವಂಚಿಸ್ತಾ ಇದ್ದ. ಬ್ಯಾಂಕ್ನ ಮಾಹಿತಿ ಆಧಾರದ ಮೇಲೆ ಈ ಆರೋಪಿಯ ಬಂಧನವಾಗಿದೆ. ಉತ್ತರ ವಿಭಾಗ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಆರೋಪಿಯ ಬಂಧನ ಕೂಡ ಆಗಿರುವಂಥದ್ದು. ಹರಿ ಅಲಿಯಾಸ್ ನರಹರಿ ಈತನ ಹೆಸರು, ಗಮನಿಸ್ತಾ ಇದ್ದೀರಾ ನೀವು ಕೂಡ. ಈತ ಹುಡುಗಿಯರ ಹೆಸರಿನಲ್ಲಿ ಮೆಸೇಜ್ ಮಾಡಿ ಲಕ್ಷ ಹಣವನ್ನ ಪೀಕ್ತಾ ಇದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಹರಿ ಅಲಿಯಾಸ್ ನರಹರಿ ಅರೆಸ್ಟ್ ಆಗಿದ್ದು ಹೇಗೆ, ಎಷ್ಟು ದಿನದಿಂದ ಈ ರೀತಿ ಈತ ಹುಡುಗಿಯರ ಹೆಸರಿನಲ್ಲಿ ಮೆಸೇಜ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಎಷ್ಟು ಜನರು ಈತನಿಂದ ಮೋಸಕ್ಕೊಳಗಾಗಿದ್ದಾರೆ, ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್. ಮತ್ತು ಖಂಡಿತವಾಗ್ಲೂ ಏನು ವಾಟ್ಸ್ಆಪ್ ಮುಖಾಂತರವಾಗಿ ಲೈಂಗಿಕವಾಗಿ ವಂಚನೆ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಈಗ ನಾರ್ತ್ ಸೆನ್ ಪೊಲೀಸರು ಬಂಧಿಸಿರುವಂತದ್ದು. 1 ತಿಂಗಳಿಂದ ಅನಿತಾ ಎಂಬ ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಹಲವರಿಗೆ ಈ ನರಹರಿ ಎಂಬಾತ ಮೆಸೇಜ್ ಮಾಡ್ತಾ ಇದ್ದ. ಅಶ್ಲೀಲ ಸಂದೇಶವನ್ನ ಕಳುಹಿಸಿ ಸಂಪರ್ಕವನ್ನು ಕೂಡ ಮಾಡ್ತಾ ಇದ್ದ. ಆ ಬಳಿಕ ಅನೈತಿಕ ಸಂಬಂಧ ಸಂದೇಶ ವೈರಲ್ ಮಾಡೋದಕ್ಕೆ ಅಂತಂದ್ರೆ ವಿಡಿಯೋ ಕಾಲ್ ಮಾಡಿದ ತಕ್ಷಣವೇ ಅವರ ಬೆತ್ತರ ಚಿತ್ರಗಳಿದೆ ಅವನ್ನೆಲ್ಲವನ್ನೂ ಕೂಡ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದ. ಅದಾದ ನಂತರ ಹಂತವಾಗಿ 1 ಲಕ್ಷ ರೂಪಾಯಿವರೆಗೂ ಕೂಡ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಆನಂತರ ಅವರಿಗೆ ಯಾಮಾರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಈಗ ದೂರದಾರನಿಗೆ ಹುಡುಗಿಯ ರೀತಿ ಚಾಟ್ ಮಾಡಿ ಸದ್ಯಕ್ಕೆ ಸಂದೇಶ ಕಳುಹಿಸಿ ಆತನಿಂದ ATM ಮೂಲಕ ಹಣ ಡ್ರಾ ಮಾಡಿಸ್ಕೊಂಡು ಬ್ಯಾಂಕ್ ನ ಮಾಹಿತಿ ಆಧಾರದ ಮೇಲೂ ಕೂಡ ಏನ್ ಹಣವನ್ನ ಪಡ್ಕೊಂಡಿದ್ದ. ಈಗ ಈ ಎಲ್ಲಾ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಈಗ ಈ ಆರೋಪಿಯನ್ನ ಬಂಧಿಸಲಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಸ್ಕ್ರೀನ್ ಶಾಟ್ ಮತ್ತು ಸ್ಕ್ರೀನ್ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಂತಹ ಆರೋಪಿ ಹರಿ ಅಲಿಯಾಸ್ ನರಹರಿ ಏನಿದ್ದಾನೆ, ಟೆಕ್ನಿಕಲ್ ಆಗಿ ತುಂಬಾ ತಿಳ್ಕೊಂಡಿರ್ತಾನೆ. ಬೆಂಗಳೂರು ಬೊಮ್ಮನಹಳ್ಳಿಯ NR ಲಾಡ್ಜ್ ಅಂತ ಏನಿದೆ ಅದರಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಲಾಡ್ಜ್ಗೆ ಬರುವಂತಹ ಗ್ರಾಹಕರ ನಂಬರ್ ಗಳನ್ನ ಈತ ಹುಡುಗಿಯ ರೀತಿಯಲ್ಲಿ ಮೆಸೇಜ್ ಮಾಡಿ ಪಡ್ಕೊಳ್ತಾ ಇದ್ದ. ತದನಂತರ ಅವರಿಂದ ಖಾಸಗಿ ಫೋಟೋಗಳನ್ನ ಕಳುಹಿಸುವಂತೆ ಕೇಳ್ತಾ ಇದ್ದ. ನಂತರ ಅದೇ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹೀಗೆ ವ್ಯಕ್ತಿಯೊಬ್ಬರಿಂದ ಹಂತವಾಗಿ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿರ್ತಾನೆ. ಸದ್ಯಕ್ಕೆ ಬ್ಯಾಂಕ್ ಮಾಹಿತಿ ಆಧಾರದ ಮೇಲೆ ಈಗ ಆರೋಪಿಯನ್ನ ಬಂಧಿಸಲಾಗಿದ್ದು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹುಡುಗಿರು ಅಂತ ಮೆಸೇಜ್ ಮಾಡಿ ತಗಲಾಕೊಳ್ಳೋದಕ್ಕೂ ಮುಂಚೆ ಎಚ್ಚರವಾಗಿರುತ್ತಿದ್ರೆ ಒಳ್ಳೇದು. ಇಲ್ಲಾಂತಂದ್ರೆ ಇಂಥ ಕಿಡಿಗಾಳಿಗಳೇನಿರ್ತಾರೆ, ಇಂಥ ಮೋಸ ಮಾಡೋರೇನಿರ್ತಾರೆ, ಇವರಿಂದ ಮೋಸಕ್ಕೊಳಗಾಗಿ ಹಣದ ಜೊತೆ ಮಾನವನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಕೂಡ ಎದುರಾಗುತ್ತೆ. ಅನೇಕ ಬಾರಿ ನಾವು ನೋಡ್ತಾ ಇರ್ತೀವಿ. ಹನಿ ಟ್ರ್ಯಾಪ್ ಮಾಡುವಂತಹ ದಂಧೆಗಳಾಗಿರ್ಬೋದು ಅಥವಾ ಹುಡುಗಿಯರ ಹೆಸರು ಹೇಳ್ಕೊಂಡು ಚಾಟ್ ಮಾಡಿ ಹಣವನ್ನು ಹಾಕ್ಸ್ಕೊಂಡು ಆಮೇಲೆ ಬ್ಲಾಕ್ ಮಾಡುವಂತವ್ರು ಕೂಡ ನಾವು ನೋಡಿರ್ತೇವೆ. ಈಗ ಸದ್ಯಕ್ಕೆ ಹುಡುಗಿಯರ ಹೆಸರಿನಲ್ಲಿ ಅದರಲ್ಲೂ ಕೂಡ ಅನಿತಾ ಅನ್ನೋ ಒಂದು ಹೆಸರನ್ನ ಬಳಸ್ಕೊಂಡು ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಈಗ ನಾರ್ತ್ ವಿಭಾಗದ ಸೆನ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿರುವಂತದ್ದು. ಮಧು. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.